ನಮಸ್ಕಾರ. ಇವತ್ತಿನ ವಿಡಿಯೋ ಹೊಸ ದಾಖಲೆ 3,00,000 ಕೋಟಿ ಮೀರಿದ ಟೈಟನ್ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಜನರಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ ಅನ್ನು ಜಾಸ್ತಿ ಮಾಡುವುದು. ಟಾಪಿಕ್ ನಂಬರ್ 1, ಟೈಟನ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನಿನ್ನೆ 3,00,000 ಕೋಟಿ ದಾಟಿದೆ. ಇದು ಟಾಟಾ ಗ್ರೂಪಿನ ಎರಡನೇ ಕಂಪನಿ. TCS ಆದ್ಮೇಲೆ 3,00,000 ಕೋಟಿ ದಾಟುವಂತದ್ದು. ಟೈಟನ್ ಆಲ್ಸೋ ದ ಸೆಕೆಂಡ್ ಕಂಪನಿ ಇನ್ ರಿಟೇಲ್ ಸೆಕ್ಟರ್ ಆಫ್ಟರ್ ಅವೆನ್ಯೂ ಸೂಪರ್ ಮಾರ್ಟ್ ಟು ಕ್ರಾಸ್ 3 lakh crore ಮಾರ್ಕೆಟ್ ಕ್ಯಾಪ್. ಟೈಟನ್ನ ಓವರ್ ಆಲ್ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗಿದೆ. ಮತ್ತೆ ಪ್ರೀಮಿಯಂ ಜ್ಯುವೆಲರಿಗೆ ಅದೇನು ಡಿಮಾಂಡ್ ಇದೆ ಅದು ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ಟೈಟನ್ನ ಶೇರು ಲೈಫ್ ಟೈಮ್ ಹೋಯಿತು ಇವತ್ತು ಹೈ 3,430. ಅಲ್ಲದೆ ಗೋಲ್ಡ್ ಇಂಪೋರ್ಟ್ ಏನಿದೆ ಅದು ನಮ್ಮ ದೇಶದಲ್ಲಿ 31 ತಿಂಗಳ ಹೈಯೆಸ್ಟ್ ಅಲ್ಲಿದೆ. ಯಾಕಂದ್ರೆ ಗೋಲ್ಡ್ ಕಂಪನಿಗಳು ತಮ್ಮ ಆಮದನ್ನು ತಿಂಗಳು ವರ್ಷ ಜಾಸ್ತಿ ಮಾಡ್ಕೊಳ್ತಾ ಇದಾವೆ. ಅವರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಮತ್ತು ರಿಕ್ವೈರ್ಮೆಂಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಗ್ಲೋಬಲ್ ಬ್ರೋಕರೇಜ್ ಕಂಪನಿ CLSA ಅವರು ಟೈಟನ್ ಅನ್ನ ಬಗ್ಗೆ ತಮ್ಮ ಆಪ್ಟಿಮಿಸಮ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಟಾರ್ಗೆಟ್ ಪ್ರೈಸ್ ಅದೇನು 3,948 ಇತ್ತು ಅದನ್ನ 4,029 ಮಾಡಿದ್ದಾರೆ. ಈಗ ರಿಟೇಲ್ ಸೆಕ್ಟರ್ ಸ್ಟಾಕ್ಗಳದ್ದು ಒಂದು ಚಿತ್ರಣ. ಟೈಟನ್ ಕಂಪನಿ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 3,04,235 ಕೋಟಿ. ಪರ್ಸೆಂಟೇಜ್ ಚೇಂಜ್ +32% ಇನ್ 2023. ಅವೆನ್ಯೂ ಸೂಪರ್ ಮಾರ್ಟ್ 2,49,859 ಕೋಟಿ -6%. ಟ್ರೆಂಟ್ 93,778 ಕೋಟಿ +95% ಇನ್ 2023. ಜುಬಿಲೆಂಟ್ ಫುಡ್ ವರ್ಕ್ಸ್ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 34,975. ಪರ್ಸೆಂಟೇಜ್ ಚೇಂಜ್ ಇನ್ 2023 +4%. ಆದಿತ್ಯ ಬಿರ್ಲಾ ಫ್ಯಾಷನ್ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 20,563 ಕೋಟಿ. ಪರ್ಸೆಂಟೇಜ್ ಚೇಂಜ್ ಇನ್ 2023 -25%. ಕೆಲವು ತಿಂಗಳುಗಳ ಕೆಳಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟೈಟನ್ ಅವರು ಅಪ್ರೂವ್ ಮಾಡಿದ್ರು ನಾವು ಕಾರ್ಟ್ ಲೇನ್ ಷೇರುಗಳನ್ನು ತಗೊಳ್ತೇವೆ ಅಂತ. ಮತ್ತು ಅಂದಾಜು 27.18% ತಗೊಂಡಿದ್ರು. ಟೈಟನ್ ಇನ್ಕ್ರೀಸ್ ಶೇರ್ ಹೋಲ್ಡಿಂಗ್ ಇನ್ ಕಾರ್ಟ್ ಲೇನ್ ಟು 98.28 ಫ್ರಮ್ 71%. ನಿನ್ನೆ ಟೈಟನ್ ಅವರಿಗೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿದೆ ಟು ಇನ್ಕ್ರೀಸ್ ದ ಸ್ಟೇಕ್ ಇನ್ ಸಬ್ಸಿಡರಿ ಕಾರ್ಟ್ ಲೇನ್. ಟೈಟನ್ ಷೇರು ಜನರಿಗೆ ವೆಲ್ತ್ ಕ್ರಿಯೇಷನ್ ಅಲ್ಲಿ ಬಹಳಷ್ಟು ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದೆ ಲಾಂಗ್ ಟರ್ಮ್ ಅಲ್ಲಿ. ಮತ್ತು ಸದ್ಯದ ಮಟ್ಟಿಗೆ ಟೈಟನ್ ಷೇರುಗಳಿಗೆ ಜ್ಯುವೆಲರಿ ಸೆಕ್ಟರ್ ನಲ್ಲಿ ಇರುವಂತಹ ಮಾರ್ಕೆಟ್ ಶೇರ್ ಕೇವಲ 7%. ಮುಂದಿನ ದಿನಗಳಲ್ಲಿ ಅದೇನಾದರೂ ಕೆಲವು ಪರ್ಸೆಂಟೇಜ್ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಟೈಟನ್ ಷೇರುಗಳು ಎಷ್ಟು ಮೇಲಕ್ಕೆ ಹೋಗ್ಬೋದು ಅಂತ ಊಹಿಸ್ಲಿಕ್ಕೂ ಆಗೋದಿಲ್ಲ. ಈಗ ಇವತ್ತಿನ ಟಾಪಿಕ್ ನಂಬರ್ 2, ಟಾಟಾ ಟೆಕ್ನಾಲಜೀಸ್ IPO ಸಬ್ಸ್ಕ್ರಿಪ್ಷನ್ ಇವತ್ತು ಪ್ರಾರಂಭ ಆಯಿತು. ತುಂಬಾ ಡಿಮಾಂಡ್ ಇತ್ತು ಇನ್ಸ್ಟಿಟ್ಯೂಷನ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಇಂದ. ಅದರಿಂದಾಗಿ ಮೊದಲ 40 ನಿಮಿಷದಲ್ಲಿ ಫುಲ್ಲಿ ಸಬ್ಸ್ಕ್ರೈಬ್ ಆಯಿತು. 1 ಗಂಟೆ ಹೊತ್ತಿಗೆ 3.1 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿತ್ತು. ಇನ್ನು 2 ದಿನ ಬಾಕಿ ಇದೆ, 24ನೇ ತಾರೀಕು ನವೆಂಬರ್ ವರೆಗೆ. ಆದ್ದರಿಂದ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಅಲಾಟ್ ಆಗುವಂತಹದ್ದು ಚಾನ್ಸಸ್ ಅತಿ ಕಡಿಮೆ. ಆದರೆ ನೀವೇನಾದ್ರೂ ನನಗೆ ಎಷ್ಟು ಲಕ್ ಇದೆ ಅಂತ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಚೆಕ್ ಮಾಡಬಹುದು. ನಿಮಗೇನಾದ್ರು ಅಲಾಟ್ ಆಗುತ್ತಾ ಅದು ಬಂದ ಮೇಲೆ ಡಿಸೈಡ್ ಮಾಡಿ ಇದನ್ನ ಇಟ್ಕೊಳ್ಳೋದು ಇಲ್ಲ ಹೋಲ್ಡ್ ಮಾಡೋದು ಇಲ್ಲ ಸೇಲ್ ಮಾಡೋದು. ಸದ್ಯದ ಮಟ್ಟಿಗೆ ಟಾಟಾ ಟೆಕ್ನಾಲಜೀಸ್ IPO ನಲ್ಲಿ ಗ್ರೇ ಮಾರ್ಕೆಟ್ 72% ಇದೆ. ಅಂದ್ರೆ ಯಾರಿಗಾದ್ರೂ ಅಲಾಟ್ ಆಯ್ತು ಅಂತಂದ್ರೆ 500 ರೂಪಾಯಿ ನೀವು ಕಟ್ಟಿದ್ರೆ ನಿಮಗೆ 72% ಪ್ರಾಫಿಟ್ ಬಂದಂಗಾಗುತ್ತೆ. ಆದ್ದರಿಂದ ನಿಮಗೆ ಅದು ಅಲಾಟ್ ಆಗಿ ಲಿಸ್ಟಿಂಗ್ ಆಗುವ ಟೈಮ್ನಲ್ಲಿ ಗ್ಯಾರಂಟಿಯಾಗಿ ಪ್ರಾಫಿಟ್ ಬರುತ್ತೆ. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಟಾಟಾ ಟೆಕ್ನಾಲಜಿ ಶೇರಿನ ವ್ಯಾಲ್ಯೂಯೇಷನ್ ಟಾಟಾ ಎಲ್ಎಕ್ಸಿ, L&T ಟೆಕ್ನಾಲಜಿ ಸರ್ವಿಸಸ್ ಮತ್ತು KPIT ಗಿಂತ ಕಮ್ಮಿ ಇದೆ. ಅಂದ್ರೆ ಇವೆಲ್ಲ ಅದಕ್ಕೆ ಕಾಂಪಿಟೇಷನ್ ಇರುವಂತಹ ಷೇರುಗಳು. ಮತ್ತೆ ಆಫ್ಟರ್ ದ IPO ಟಾಟಾ ಮೋಟಾರ್ ಸ್ಟೇಕ್ ಟಾಟಾ ಟೆಕ್ ಅಲ್ಲಿ ವಿಲ್ ಗೋ ಡೌನ್ ಫ್ರಮ್ 64.79 to 53.39%. ಆದ್ದರಿಂದ ನೀವೇನಾದ್ರೂ ನಮ್ಮ ಟಾಟಾ ಟೆಕ್ನಾಲಜೀಸ್ IPO ನೀವು ಆ ವಿಡಿಯೋನ ನೋಡ್ಲಿಲ್ಲ ಅಂತಂದ್ರೆ ನನ್ನ ಸಲಹೆ ಅದನ್ನು ಮತ್ತೊಮ್ಮೆ ನೋಡಿ
ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಬೇಡವೋ ಅಂತಾನು ಡಿಸೈಡ್ ಮಾಡಿ. ಅವತ್ತಿನ ವಿಡಿಯೋದ ಥಂಬ್ನೇಲ್ ಮತ್ತು ಟೈಟಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಬೇಕಾದ್ರೆ ನೋಡಿ ಅಂತ. ಟಾಟಾ ಟೆಕ್ನಾಲಜೀಸ್ IPO ಅಲಾಟ್ ಆದವರಿಗೆ ಬಂಪರ್ 60% ಲಾಭ ಬರುವ ನಿರೀಕ್ಷೆ. ಈಗ ನಾನು ಇವತ್ತಿನ ಮೂರನೆಯ ಟಾಪಿಕ್ ಹೋಗ್ತಾ ಇದ್ದೇನೆ. ಬ್ಯಾಂಕ್ ಬಜಾರ್ ಅನ್ನುವ ಕಂಪನಿಯವರು ಮಾರುಕಟ್ಟೆಯಲ್ಲಿ ಒಂದು ಸಮೀಕ್ಷೆ ಮಾಡಿದ್ದಾರೆ ಆನ್ಲೈನ್ ಪೋರ್ಟಲ್ ಅದು. ಲೋನ್ಸ್ ಮತ್ತು ಕ್ರೆಡಿಟ್ಸ್ 2023ರಲ್ಲಿ ಯಾವ ತರ ಇದೆ. ಸೆಕೆಂಡ್ ಕಾನ್ಸಿಕ್ಯೂಟಿವ್ ಇಯರ್ ಮ್ಯೂಚುವಲ್ ಫಂಡ್ಗಳು ನಮ್ಮ ಬ್ಯಾಂಕಿನ FD ಗಿಂತ ಜಾಸ್ತಿ ಹಣವನ್ನು ರಿಸೀವ್ ಮಾಡಿದ್ದಾರೆ ಆಸ್ ಎ ಪ್ರಿಫರ್ಡ್ ಇನ್ವೆಸ್ಟ್ಮೆಂಟ್. ಇದರ ಸಾರಾಂಶ ನಿಮ್ಮ ಮುಂದೆ ಇದೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ 77% ಜನ ಇನ್ವೆಸ್ಟ್ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ SIPಗಳಲ್ಲಿ 54%, FDRD 53%. ಸಾಮಾನ್ಯವಾಗಿ FDRD ಬಹಳ ಜಾಸ್ತಿ ಇರ್ತಿತ್ತು, ಈಗ SIP ಮ್ಯೂಚುವಲ್ ಫಂಡ್ ಅದನ್ನು ಓವರ್ಟೇಕ್ ಮಾಡಿದೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ 43%, LIC ಯೂಲಿಪ್ 43%, ಗೋಲ್ಡ್ ಅಂಡ್ ಅದರ್ ಕಮಾಡಿಟೀಸ್ 27%, PPF EPF 27%, ಕ್ರಿಪ್ಟೋ 23%, ರಿಯಲ್ ಎಸ್ಟೇಟ್ 19%. ಇನ್ಫ್ಲೇಷನ್ ಕೂಡ ಕಳೆದ 2 ವರ್ಷದಿಂದ ವರ್ಲ್ಡ್ ವೈಡ್ ಮತ್ತು ಭಾರತದಲ್ಲಿ ಮೇಲಕ್ಕೆ ಹೋಗಿದೆ. ಅದರಿಂದಾಗಿ ಹೌಸ್ ಹೋಲ್ಡ್ ಸೇವಿಂಗ್ಸ್ ಏನಿದೆ ಅದು ಸ್ಟ್ಯಾಗ್ನೇಟ್ ಆಗಿದೆ. ಈಗ ಸದ್ಯಕ್ಕೆ ಜನ ಹಣ ಹೂಡ್ತಾ ಇರೋದು ಈ ರೀತಿಯಾಗಿ. ಮೊದಲನೇದು ಎಮರ್ಜೆನ್ಸೀಸ್, 61% ಜನ ಅದರಲ್ಲಿ ಹಣ ಹೂಡ್ತಾ ಇದ್ದಾರೆ, ಅಂದ್ರೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಊಹಿಸ್ಕೊಳ್ತಾ ಇದ್ದಾರೆ. 2 ಚಿಲ್ಡ್ರನ್ ಎಕ್ಸ್ಪೆನ್ಸಸ್ 50%, 3 ಲೈಫ್ ಸ್ಟೈಲ್ ಅಪ್ಗ್ರೇಡ್ 42%, ಟ್ರಾವೆಲ್ 41%, ರಿಟೈರ್ಮೆಂಟ್ 38%, ಪ್ರೊಫೆಷನಲ್ ಅಪ್ಗ್ರೇಡೇಷನ್ 26%, 7 ಲಕ್ಸುರಿ ಸ್ಪೆಂಡಿಂಗ್ 25%. ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಮೀಕ್ಷೆಯ ಪ್ರಕಾರ ಜನ ಎಮರ್ಜೆನ್ಸಿಗೆ ಅಂತ ಬಹಳ ದುಡ್ಡು ಹಾಕಿದ್ದಾರೆ, ಅಂದ್ರೆ ಎಮರ್ಜೆನ್ಸಿ ಫಂಡ್ಗೆ ಕ್ರಿಯೇಷನ್ ಮಾಡ್ಲಿಕ್ಕೆ ಅಂತ ಊಹಿಸ್ಕೊಳ್ತಾ ಇದ್ದೇನೆ. ಆದ್ದರಿಂದ ನೀವು ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇದೆಯೋ ಇಲ್ಲವೋ ಅಂತ ಟೈಪ್ ಮಾಡಿ ಎಸ್ ಆರ್ ನೋ ಅಂತ ಅದನ್ನ ನಮಗೆ ತಿಳಿಸಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.